ನನಗೂ 9:00 ಕಾಲ್ ಬಂದೈತ್ರಿ. ಹಿಂಗ ಆಗೈತಿ, ಹಿಂಗ್ ಹೊಡೆದಾರ ಅಂತೇಳಿ ಕಾಲ್ ಬಂದೈತ್ರಿ. ನಾವ್ ಹೋಗ್ಯಾಸ ಫೋನ್ ಹಚ್ಚಿನಿರ್ ನಾ. ಅಲ್ಲಿ ಫೋನ್ ಹಚ್ಚಂತ್ಲಿ ಅವ್ರ ಏನಂದ್ರ ಇಲ್ಲಿಲ್ಲ ಹಿಂಗ ಅವ್ರ ಹೇಳಾಕ್ ಹೋಗಿರ, ಅವ್ರ ಹೇಳಾಕ್ ಹೋಗಂತ್ಲಿ ಇವ್ರು ಬಂದ್ ಬಡದಾರ ಅಂತೇಳಿ ಅಂತ ಅಂದ್ರಿ. ಮತ್ ನೀವ್ ಯಾಕೆ ಹೋಗಿರಪ್ಪ ಅಂತ ನಾನು ಇದೋ ಮಾತನ್ರಿ. ಇಲ್ಲ ಮತ್ ಗಾಡಿ ಕೆಡವಾತಾರ, ಈಗ ಹೆಂಗ ಹೆಣ್ಮಕ್ಳು ಇರೋವ್ರ ಮನ್ಯಾಗ ಒಬ್ರ ಇಬ್ರ, ಅವ್ರ ಹೆಣ್ಮಕ್ಳ ಜಳಕ ಹೆಂಗ್ ಮಾಡೋದು ಏನ್ ಮಾಡೋದು ಅಂತೇಳಿ ಬಾತ್ರೂಮ್ ಗಾಡಿ ಹಿಂದಕ್ ಒಮ್ಮೆ ಕೆಡವಿರ್ರಿ. ಅವ್ರ ಈಗ ಇಷ್ಟ ದಿವಸ ತಾಡ್ಪತ್ರಿ ಕಟ್ಟೆ ಜಳಕ ಮಾಡಿರಿ, ಈಗ ಮದ್ವಿ ಸಂಬಂಧ ಒಂದ್ ಗಾಡಿ ಕಟ್ಟಿರ್ರಿ ಅವ್ರ. ಅದು ಸಿಂಗಲ್ ಗಾಡಿ ಕಟ್ಟಿದಾರ್ರಿ. ಈಗ ಮತ್ ಅದ್ ಬೆಳ್ಸಾತಿರ್ರಿ ಅವ್ರ. ಇವ್ರ ಹೋಗ್ಯಾಸ್ ಹೇಳಂತ್ಲಿ ಅವ್ರ ಏನಂದಾರ್ರಿ, ಮತ್ತೆ ನಾವ್ ಮಾಡವ್ರನ ನಾವ್ ಕೊಡ್ಯಾರ್ನ ಅಂತ ಹೇಳಿ ಆ ಸಿಟ್ಲೆ ಇದ್ರ ಪಿಕಾಶಿ ತಗೊಂಡ ನಮ್ಮ ಮಾವಾಗ ಇಲ್ಲಿ ಹೊಡೆದನ್ರಿ ಎದಿ ಮ್ಯಾಗ. ಸೀದಾ ಎದಿ ಮ್ಯಾಗ ಏನ್ ಹೊಡೆದನ್ ನೋಡ್ರಿ. ಬಾಳ್ ಮಾಡ್ರ ಒಂದ್ 2 ರಿಂದ 3 ನಿಮಿಷ ಅಷ್ಟೇ ಜೀವಂತ ಅದಾರ ನೋಡ್ರಿ. ಅವ್ರ ಅಷ್ಟೇ ವಸೂಲ್ ತಗೊಂಡಾರ್ರಿ. ಅದಾದ ಬಳಕ ಜೀವ ಹೋಗೈತ್ರಿ ಅವ್ರ. ಅವ್ರದ ಹೆಸರು ಗುರ್ತಿರ್ಲಿ, ಅವ್ರ ಬಾಜು ಮನ್ನವ್ರಿ ಹೊಡೆದವ್ರ ಅಶೋಕ್ ಅಂತ ಹೇಳಿರಿ. ಅವ್ರ ಅಪ್ಪನ ಹೆಸರ ಅಶೋಕ್ ಉಗರ್ ಕೂಡ. ಅವ್ರ ಅಪ್ಪನ ಹೆಸರು ಅವ್ರ 3 ಮಂದಿ ಇದ್ರಿ. ಇವ್ರ ಬರೀ ಹೇಳಕ್ ಹೋದಾರ್ರಿ. ಇವ್ರ ಮನ್ಯಾಗ ಕುಂತವ್ರ ಹೇಳಕ್ ಹೋದಾರ್ರಿ. ಇವ್ರಿಗೆ ಅವ್ರು ಏನ್ ಕೈಯಾಗಿತ್ತು ನೋಡ್ರಿ ವಸ್ತು, ಅದ್ ವಸ್ತು ತಗೊಂಡ್ ಅವ್ರು ಹೊಡೆದಾರ್ರಿ. ಇದಕ್ ಮೊದ್ಲಿನ ಜಗಳ ಐತ್ರಿ. ಅದ್ ಮೊದ್ಲಿನ ಜಗಳ ಈಗ 4 ತಿಂಗಳ ಈಗ ಮದ್ವಿಗಿಂತ ಮೊದ್ಲಿಂದನ ಚಲೋನ ಐತ್ರಿ. ಅದ್ ಅವ್ರ ಮನಿ ಯಾವಾಗಿಂದ ಕಟ್ಟಾತಾರ ನೋಡ್ರಿ, ಅವಾಗಿಂದನ ಚಲೋ ಐತ್ರಿ. ಅವ್ರ ಏನಂತ ಹೇಳಿ ಮನಿ ಬೆಳೆಸ್ಯಾರಂದ್ರ, ಇಲ್ರಿ ನಮ್ ಮನಿ ಆಗೋ ಮಠ ಇರ್ಲಿರಿ, ನಮ್ ಮನಿ ಆದ ಬಳಗ ನಿಮಗ್ ಕಟ್ ಕೊಡ್ತೇವ್ ನಾವ್ ಅಂತ ಹೇಳಿ ಹಿಂಗೂ ಮಾತಾಡಿರಿ ಅವ್ರ. ಹಿಂಗ್ ಮಾತಾಡಂತ್ಲೆ ನಾವೇನಂದೂರಿ, ಇರ್ಲಿ ಬಿಡಪ್ಪ ಇನ್ನೇನ್ ಆಜು ಬಾಜು ಕೂಡಿರವ್ರಂದ್ರ ಚಲೋಣ ಅಂತೇಳಿ ಹಿಂಗ್ ತಿಳ್ಕೊಂಡಿದ್ರು ನಾವ್. ಕರೆ ಅವ್ರ ಆದ ಬಳಕ ಇವ್ರ ಏನಂದ್ರ ಆ ಬಳಕ ಎಲ್ಲಾ ಶಿಲಾಪದ ಆದ ಬಳಕ ಅವ್ರ ಜಗಳ ಉಲ್ಟಾ ಜಗಳನ ರೀ. ಇಲ್ಲಿ ಹಿರಿಯರ್ನು ಕುಡಿರ್ರಿ. ಅದಕ್ಕೆ ಹಿರಿಯರ್ನು ಬಂದ ಎಲ್ಲಾ ಮಾತುಕತೆ ಆಗಿತ್ರಿ. ಅದ ಈಗ ಮಾತುಕತೆ ಆಗಿ ಈಗ 4 ತಿಂಗಳ ಆಗಿತ್ರಿ. ಅದ 4 ತಿಂಗಳ ಆಗಂತ್ಲೆ ಈಗ ಮತ್ತ ಅವ್ರ ಹಿಂಗ್ ಮಾಡಿ ಹಡ್ಡಾಕ್ ಹೋಗಿ ಎಲ್ಲಾ ಇದ್ ಮಾಡಿಬಿಟ್ಟಿದಾರ್ರಿ. ಅವ್ರಿಗೆ ಗಲ್ಲಿ ಶಿಕ್ಷೆ ಆಗ್ಬೇಕ್ರಿ. ಯಾಕಂದ್ರ ಒಂದ್ ಕೇಸ್ ಅಲ್ರಿ ಇದು ಸರ್, ಒಂದ್ ಹಾಫ್ ಮರ್ಡರ್ ಆಗೈತ್ರಿ, ಒಂದ್ ಫುಲ್ ಮರ್ಡರ್ ಆಗೈತ್ರಿ. 2 ಕೇಸ್ ಆಗಿದಾವ್ರಿ. ಆ ಹುಡುಗನ ಮ್ಯಾಗ ಹಾಫ್ ಮರ್ಡರ್ ಆಗೈತ್ರಿ ಕೇಸ. ಅವ್ರ ಮಗಾರಿ ಅವ್ರಿಗೂ ಇಲ್ಲೇ ಮತ್ ಹಿಂದ್ ದುಬಕ್ ಕುಂತೈತ್ರಿ. ಅವ್ರಿಗೂ ಕರದ್ದಾರ್ರಿ ಸ್ಟೇಷನ್ಕ. ಮತ್ತ ಅವ್ರಿಗೂ ಇಲ್ಲಿ ಅವ್ರ ಟೆಲ್ಸ್ ಕೆಲ್ಸ ಮಾಡ್ತಿರ್ರಿ. ಅವ್ರ ಇಬ್ರ ಮಕ್ಕಳ್ರಿ, ಒಂದ್ ಹುಡುಗ ಒಂದ್ ಹುಡುಗಿರಿ. ಹುಡುಗಿದ್ ಮದ್ವೆ ಆಗಿ ಈಗ 2 ತಿಂಗಳ ಆತ್ರಿ. 21ಕ್ಕೆ 2 ತಿಂಗಳ ಆಕೈತ್ರಿ. ಅವ್ರ ಹಳ್ಯಾರಿ. ಅವನ್ ವಯಸ್ಸ 18 20 ಅವಂಗೂ ಕೈಗೂ ಬಡ್ದೈತ್ರಿ. ಇಲ್ಲಿ ಹಿಂದ ದುಬಕನು ಹೊಡೆದಾರ್ರಿ. ಅಡ್ಮಿಟ್ ಅಲ್ರಿ, ಬಂದಿರ್ರಿ ಅವ್ರ ಪೇಷಂಟ್ ಇಂಪಾರ್ಟೆಂಟ್. ಅವ್ರು ಬಂದಿರ್ರಿ. ಈಗ ಅವ್ರಗ ಇಲ್ಲಿಂದ ಪೊಲೀಸರು ಕರ್ಕೊಂಡ್ ಹೋಗಿದಾರ್ರಿ ಸ್ಟೇಷನ್. ಅಲ್ಲೇ ತಗೊಂಡ್ ಹೋಗ್ಯಾಸ. ನಂದ್ ಹೆಸರ ಜುಮಾಶಾ ಕಲಂದರ್ ಮಕಾಂದಾರ್. ನಾ ಇರೋದ್ ಪಾರೀಶ್ವಾಡದಲ್ರಿ. ಅವ್ರ ಮಂತಲಿ ನಾನು ಕೈ ಬೇಡ ಇದ್ ಮಾಡ್ತೇನ್ರಿ. ಅವ್ರ ಗಲ್ ಶಿಕ್ಷೆ ಆಗ್ಬೇಕ್ರಿ. ಯಾಕಂದ್ರ ನಮಗ ಯಾರ್ ಕೇಳೋರ್ ಇಲ್ರಿ. ಯಾಕಂದ್ರ ನಮಗ್ ಯಾವ ಬಂದ ಏನಾಗೈತಪ್ಪ ಏನ್ ಮಾಡೋಣ ಅಂತೇಳಿ ಕೇಳೋರ್ ಇಲ್ರಿ. ನಮಗ್ ಏನ್ ಇದ್ದಿದ್ ಮೀಡಿಯಾ ಈಗ ನಮಗ್ ಶಿಕ್ಷೆ ಆಗ್ಬೇಕ್ರಿ. ಯಾಕಂದ್ರ ಇವತ್ ನಮಗ್ ಮಾಡಿದಾರ್ರಿ, ನಾಳೆ ಇನ್ನೊಬ್ರು ಇರ್ತಾರ್ರಿ ಬಾಜುನವ್ರ, ಅವ್ರಿಗೂ ಮಾಡ್ತಾರ್ರಿ. ಅವ್ರಿಗೆ ಹಂಗ ಬಿಟ್ರ ಅವ್ರ ಏನ್ ಆಕೈತ್ರಿ, ಅವ್ಗ ಏನ್ ನಮಗೇನ್ ಮಾಡೋರ್ ಅದಾರ ಬಿಡಿ, ಸ್ಟೇಷನ್ದಾಗ ಹಾಕಾರ 1 ವರ್ಷ ಮತ್ ಹೊರಗ್ ಬಿಡ್ತಾರ. ಹಿಂಗ ಆಕೈತ್ರಿ. ಅದ್ರ ಸಂಬಂಧ ನಿಮ್ಮಂತಲೇ ವಿನಂತಿ ಏನಂದ್ರ ಅವ್ರಿಗೆ ಗಲ್ಲ ಶಿಕ್ಷೆ ಆಗ್ಬೇಕು ನೋಡ್ರಿ ಸರ. ಇವತ್ತು ಮುಂಜಾನೆ 9 ಗಂಟೆ ಸುಮಾರು ಆಗೈತ್ರಿ. ತೀರ್ಕೊಂಡವ್ರು ನಮ್ಮ ಮಾಮಾರಿ ಅಮೀರ್ ಪಾಶಾಪುರ್ ಅಂತ್ರಿ. ಅದು ಸ್ವಲ್ಪ ಶುಲ್ಕ ಜಗಳ ರೀ, ಗಾಡಿ ಸಂಬಂಧ ಸ್ವಲ್ಪ ಒಂದು ಪೂಟಿನ ಜಗಳ ಸಂಬಂಧ ಇಲ್ಲ ಅಂದ್ರು ಈ ಒಂದು 2-3 ವರ್ಷ ಗಂಟ್ಲಿಂತ್ರ ಹಿಂಗೆ ನಡೆದಿತ್ರಿ ಸರ್. ಸ್ವಲ್ಪ ಜಗಳ ಅದು ಇದು ನಡೆದಿತ್ರಿ ಸ್ವಲ್ಪ ಇದು. ಈಗ ಹಿಂಗಾಗಿ ಪೊಲೀಸ್ ಕಂಪ್ಲೇಂಟು ಆಗಿತ್ತು ರೀ. ಹಿರಿಯರು ಬಂದು ಎಲ್ಲ ಮುಗಿಸಿರ್ರಿ. ಇವತ್ತು ಮುಂಜಾನೆ ರೀ ಬೆಳಿಗ್ಗೆ ರೀ ಅವ್ ಮತ್ತೆ ಗಾಡಿ ಅಡ್ಡಾತಿದ್ರಿ. ನಮ್ಮ ಮಾಮನ ಮಗ ನಮ್ಮ ಮಾಮ ಹೋಗಿ ಹಸ್ರಿ ಅವ್ರ ಜೊತೆ ಮಾತಾಡಿರ್ರಿ. ಇವ್ರೇನು ಜಗಳಕ್ಕೆ ಹೋದಾರಲ್ಲ ಏನು ಮಾಡಿದಾರಲ್ಲ ಸರ್. ಹೋಗಿ ಕೆಸ್ ಬರೀ ಮಾತಾಡಕ್ಕೆ ಹೋದಾರ್ರಿ ಇವರು. ಎತ್ತರ ಸಂಬಂಧ ಅಡ್ಡಾತಿಪ್ಪ, ಎದಕ್ಕೆ ಮಾಡತ್ತಿಪ್ಪ, ಏನು ಮಾಡತ್ತಿಪ್ಪ ಅಂತ ಹಿಂಗೆ ಕೇಳೋಕೆ ಸಂಬಂಧ ಹೋದಾರಿ. ಹಿಂಗಾಗಿ ನಮ್ಮ ಮಾಮನ ಮಗನ ಕೇಳಕ್ಕೆ ಬಂದೇನು, ನಮ್ಮ ಮಾಮನ ಮಗನೂ ಹೊಡೆದಾರಿ. ಮಾಮನ ಮಗನ ಹೊಡೆದ ಕೆಸ ಅವ್ರ ಮಾಮನ ಮಗನ ಕೈಗೆ ದುಬ್ಬಕ ಅವನು ಹೊಡೆದಾರಿ. ಅವ್ನು ಹೊಡ್ಯಾನ, ಅವ್ನ ಮಾಮ ಮಗನ ಹೊಡ್ಯಾತಾನ ಸರ್ಸಾಕು ಇದಾನ ರೀ. ಏನು ಹಡ್ಡೋ ಪಿಕಾಸಿ ಇರ್ತೈತಿರಲ್ಲ ಅದನ್ನು ತೊಗೊಂಡೆ ಇಲ್ಲಿ ಎದಿಗೆ ಹಾಕಿದಾನ ರೀ. ಈ ಎದೆ ಹಾಕನ ಜಾಗದ ಮ್ಯಾಗ ಕ್ಲಾಸ್ ಆಗಿದ್ದಾರೆ. ಜಾಗದ ವಿಚಾರ ಗಾಡಿ ಸಂಬಂಧ ಇಬ್ಬರು ಗಾಡಿ ಒಂದೇ ಐತ್ರಿ ಸರ. ಇಬ್ಬರು ಒಂದೇ ಗಾಡಿಯಾಗ ಐತ್ರಿ. ಅವ ಹಳ್ಳಿ ಮನ್ಯಾಗ ಮೊದಲು ಹಳ್ಳಿ ಮನ್ಯಾಗ ಇದ್ರಿ. ಆಮೇಲೆ ಮುಂದೆ ಹೊಸ ಮನೆ ಕಟ್ಕೊಂಡ್ರಿ. ಹೊಸ ಮನೆ ಕಟ್ಕೊಂಡ ಅಲ್ಲಿ ಹೋಗಿ ಎಲ್ಲರೂ ಶಿಫ್ಟ್ ಆದ್ರಿ. ಇವರು ಶಿಫ್ಟ್ ಆಗೋಣ ಹಳ್ಳಿ ಮನೆ ಗಾಡಿಗೆ ಈಚ ಕಡೆ ಅಂದ್ರೆ ಕೆಡವಾಕತ್ರ ನಾವು ಪೂರ್ತಿ ಗಾಡಿನೂ ಪೂರ್ತಿ ಶೀಳೈತ್ರಿ. ಬೇಕಾದ್ರೆ ನೀವು ಹೋಗಿ ನೋಡ್ರಲ್ಲಿ ಗಾಡಿ ಶೀಳೈತ್ರ. ಅವ್ರ ಮನೆ ಒಳಗೆ ಹೋಗಿ ಹೆಂಗೆ ಅಡ್ಡಿದಾರು ಏನು ಎಲ್ಲ ಗೊತ್ತಾಗ್ತೈತ್ರಿ. ನಾ ಸುಮ್ಮನೆ
ಇವು ಅಶೋಕ್ ಬಾಜು ಮನೆ ರೀ ಅಶೋಕ್ ಏನೋ ಅಡ್ರೆಸ್ ಐತ್ರಿ ಇಲ್ಲ ಇಲ್ರಿ ಮರಾಠ ಮಂದಿರ ಅವ್ರ ಏನು ಸಂಬಂಧಕ್ಕೆ ಏನಿಲ್ರಿ ಸರ್ ಸಂಬಂಧಿಕರು ಏನಿಲ್ರಿ ಅವ್ರಿ ಅವ್ರ ಒಬ್ಬ ಮಗ ರೀ ಒಬ್ಬಕ್ಕೆ ಅವ್ರ ಅವ್ವಾರಿ ಅವ್ರ ಮಗಳು ಒಬ್ಬ 3 ಮಂದಿ ಅದಾರ ರೀ ಅವ್ರು ಸರ್ ಮನ್ಯಾಗ ಹಾಂ ಅಷ್ಟು ಕೂಡ ಹೊಡೆದಾರಿ ಸರ್ ಅಷ್ಟು ಕೂಡ ಹೊಡೆದಾರಿ ಹಿಂದಕ್ಕೂ ಬರ್ರಿ ಸರ ಮೊದಲು ಜಗಳ ಐತ್ರಿ ಗಾಡಿ ಅವ್ರ ಮನೆಗೆ ಕಟ್ಕೊಂಡ್ಮ್ಯಾಗ ಗಾಡಿ ಕೆಡವಿರಿ ಅರ್ಧ ಗಾಡಿ ನಮ್ದು ಮಾವುಗಳು ಗಾಡಿ ಕೆಡವಿರಿ ಕೆಡುವರ ಅಂತ ಹೇಳಿ ನಮ್ಮ ಮಾವ ಮತ್ತು ಒಳಗಿಂದ ಒಳಗೆ ಗಾಡಿ ಕಟ್ಕೊಂಡಿದ್ದ ಆಮೇಲೆ ಇರ್ಲಿ ಬಿಡ ಅಂತ ಸುಮ್ಮನೆ ಆಗಿತ್ರಿ ಅವ್ರ ಮನೆ ಕಟ್ಕೊಂಡು ಮನ್ಯಾಗ ಇದ್ರಿ ಆಮೇಲೆ ಈಗ ಮನೆ ಕಟ್ಕೊಂಡು ಬೇರೆ ಮನೆಗೆ ಹಚ್ಚಿ ಮುಂದೆ ಮನ್ಯಾಗ ಹೋಗೋಣ ಇಲ್ಲಿ ಇವ್ರು ಆಮೇಲೆ ಈಗ ಗಾಡಿ ಕೆಡವಾಕತ್ರಿ ಇವ್ರು ಪೂರ್ತಿ ಗಾಡಿನೂ ಕೆಡವಿದಾರೆ ಅರ್ಧ ಒಳಗಿಂದ ಒಳಗೆ ಕೆಡವಿದಾರೆ ಗಾಡಿ ಪೂರ್ತಿ ಸಿಡಿಯೈತ್ರಿ ಅಮೀರ್ ಮಕ್ತುಮ್ ಪಾಶಾಪುರ್ ರೀ ಸರ್ ಇವ್ರ ಇದರ ಗೌಂಡಿ ಕೆಲಸ ಟೈಲ್ಸ್ ಕೆಲಸ ಮಾಡ್ತೀರಿ ಸರ್ ಹಾಂ ಕೊಟ್ಟಿದ್ದವ್ರು ಸರ್ ಕಂಪ್ಲೇಂಟ್ ಐತ್ರಿ ನನಗೆ ಸ್ಟೇಷನ್ದಾಗ ಕಂಪ್ಲೇಂಟ್ ಅವ ಪುನಾದಾಗ ಇರ್ತಾನೆ ಸರ್ ಯಾವುದೋ ಕಂಪ್ನ್ಯಾಗ ಇರ್ತಾನೆ ರೀ ಸರ್ ನಂದು ಸಮೀರ್ ಮೋದಿನ್ ಮುಲ್ಲನ್ನವ್ರು ಸರ್